ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಮನೇಲಿ ಯಾವ ಥರ ವರಮಹಾಲಕ್ಷ್ಮಿ ಹಬ್ಬನ ಅಂದರೆ ಲಕ್ಷ್ಮಿನ ಯಾವ ಥರ ಕೂರಿಸಿದ್ದೀವಿ ಅಂತ ಹೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಸತಿ ತುಂಬ ಸಿಂಪಲಾಗಿ ನಾವು ಮಾಡಿರೋದು. ಏಕೆ ಅಂತಂದರೆ ಈ ಸತಿ ಶ್ರಾವಣ ಮಾಡಬೇಕಿತ್ತು ಮತ್ತು ಸತ್ಯನಾರಾಯಣ ಪೂಜೆ ಎಲ್ಲ ಇಟ್ಕೊಂಡಿರೋದ್ರಿಂದ, ಪ್ಲಸ್ ಇನ್ನೊಂದು ಬೇಬಿ ಬರ್ತಡೇ ಎಲ್ಲ ಇಟ್ಕೊಂಡಿರೋದ್ರಿಂದ ನಮ್ಮ ಕೈಲಿ ಏನೂ ಎಲ್ಲ ಜಾಸ್ತಿ ಮಾಡಿಕೊಂಡು ಕೂರೋಷ್ಟು ನಮ್ಗೆ ಟೈಮೂ ಇರಲಿಲ್ಲ. ಹಾಗಾಗಿ ತುಂಬ ಸಿಂಪಲಾಗಿ ಮಾಡಿದ್ದೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಹೇಳಬೇಕು ಅಂದರೆ, ಇದ್ರ ಎಲ್ಲ ಕ್ರೆಡಿಟ್ಸು ನಮ್ಮ ಅತ್ತೆಗೆ ಹೋಗಬೇಕು. ಯಾಕೆಂದರೆ ವರಮಹಾಲಕ್ಷ್ಮಿ ಹಬ್ಬ ಏನು ಕೂರಿಸಿದ್ದೀವಲ್ವ, ಸೊ ಅದು ನನ್ನ ಕಡೆಯಿಂದ ಯಾವುದೇ ರೀತಿಯಾದಂತಹ ಹೆಲ್ಪ್ ಅಂತೂ ನಾನು ಮಾಡಿಲ್ಲ. ಏಕೆಂದರೆ ಸ್ಟಿಲ್ ಇನ್ನೂ ನನ್ನ ವಾಯ್ಸ್ ನೀವು ಕೇಳ್ತಿರ್ಬೋದು, ಇನ್ನು ಹಾಗೆ ಬರ್ತಾಯಿದೆ, ವಾಯ್ಸ್ ಅಷ್ಟು ಕ್ಲಾರಿಟಿ ಇಲ್ಲ ನಂದು. ಬಟ್ ನಮ್ಮ ಅತ್ತೆನೇ ಎಲ್ಲ ಕೆಲಸನೂ ಮಾಡಿಕೊಂಡು ಮಾಡಿದ್ದಾರೆ. ಯಾವ ಥರ ಕೂರಿಸಿದ್ದಾರೆ ಅಂತ ಹೇಳಿ ನಾನು ನಿಮಗೆ ಜಸ್ಟ್ ಅಪ್ಲೋಡನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡಿರುವಂಥದ್ದು ನಮ್ಮ ಮನೆಯ ಮಹಾಲಕ್ಷ್ಮಿ. ನೀವು ನೋಡ್ಬೋದು ವರಮಹಾಲಕ್ಷ್ಮಿದು ಮನೇಲಿದ್ದಂತಹ ಸಣ್ಣ ಪುಟ್ಟ ಒಡವೆ ಇದೆಲ್ಲ ಇಟ್ಬಿಟ್ಟು ಹಾಗೆ ಪೂಜೆ ಮಾಡಿರೋದು. ಆ್ಯಂಡ್ ನಾವೆಲ್ಲ ಜಸ್ಟ್ ರೆಡಿ ಆಗ್ಬಿಟ್ಟು ಅವ್ನ ಫೋಟೋಸ್ನ ತೊಗೊಂಡಿದ್ದೀವಿ, ಯಾಕೆಂದರೆ ಅರ್ಶಿನ ಕುಂಕುಮಕ್ಕೆಲ್ಲ ಬರ್ತಾರೆ ಅಂತ ಹೇಳಿ ಅಷ್ಟೇ. ಆ್ಯಂಡ್ ನಾರ್ಮಲಾಗಿ ಹೇಳಬೇಕು ಅಂತಂದರೆ, ನಮಗೆ ಹಬ್ಬದಲ್ಲಿ ಮಾಡೋವಂತಹ ಒಬ್ಬಟ್ಟು, ಸೊ ಅದು ಆ್ಯಸ್ ಯೂಶ್ವಲ್ಲು. ಸೊ ಈ ಸತಿ ನಾವು ಕಾಯಿ ಒಬ್ಬಟ್ಟನ್ನು ಮಾಡಿದ್ದೀವಿ. ಕಾಯಿ ಒಬ್ಬಟ್ಟಿನ ಜೊತೆ ಅಷ್ಟೇ ಅಲ್ದಲೆ ಕಾಳುಗೊಜ್ಜು, ಹುಳ್ಳಿಕಾಯಿ ಪಲ್ಯ, ಒಬ್ಬಟ್ಟಿನ ಸಾಂಬಾರು, ಅನ್ನ ನಾರ್ಮಲಾಗಿ ಅಷ್ಟೇ ಮಾಡಿರೋದು. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂದರೆ ಫ್ರೆಂಡ್ಸ್, ನಮ್ಮ ಮನೇಲಿ ನಾಳೆ ಸತ್ಯನಾರಾಯಣ ಪೂಜೆ ಮತ್ತು ಇನ್ನೊಂದು ಶ್ರಾವಣ ಎರಡೂ ಒಟ್ಟಿಗೆ ಒಂದೇ ದಿವಸ ಇರೋದ್ರಿಂದ ನಾನು ಸ್ವಲ್ಪ ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಹೆವಿ ಕೆಲಸ ಇರೋದ್ರಿಂದ ಹಂಗೆಲ್ಲ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.